ಹಾಯ್ ಎವ್ರಿಬಡಿ, ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನಿವತ್ತು ವೀಡಿಯೋ ಮಾಡ್ತಿದ್ದೀನಿ, ಬೇಕ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಹೋಮ್ ಮೇಡ್ ಬಟರ್, ಇದು ಮನೇಲೇ ಮಾಡಿರೋ ಬಟರು 100 ಗ್ರಾಮ್ ಶುಗರ್ನ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ 10 to 15 ಮಿನಿಟ್ಸ್ ಇದನ್ನು ಚೆನ್ನಾಗಿ ಲೋ ಟು ಹೈ ಸ್ಪೀಡಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದು ಹೆಂಗೆ ಬ್ಲೆಂಡ್ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು, ಆ ರೇಂಜ್ಗೆ ಇದು ಬ್ಲೆಂಡ್ ಆಗಬೇಕು. ಸೊ ಈಗ 15 ಮಿನಿಟ್ಸ್ ಇದನ್ನ ಬ್ಲೆಂಡ್ ಮಾಡಿದ್ಮೇಲೆ 1/4 ಕಪ್ಪು ಮಿಲ್ಕ್ಗೆ 2 ಟೇಬಲ್ ಸ್ಪೂನು ಹೆವಿ ಕ್ರೀಮ್ ಇರೋವಂತಹ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನ ಒಂದು ಸೈಡ್ಗೆ ಇಟ್ಕೊಂಡು 2 ಎಗ್ಗನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಮತ್ತೆ 10 ಮಿನಿಟ್ಸು ಚೆನ್ನಾಗಿ ಹೈ ಸ್ಪೀಡಲ್ಲಿ ಇದನ್ನು ಬ್ಲೆಂಡ್ ಮಾಡಬೇಕು. ಚೆನ್ನಾಗಿದು ಬ್ಲೆಂಡ್ ಆದಮೇಲೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಬೇಕು. ಮತ್ತು ಅಗೇನ್ ಹೈ ಸ್ಪೀಡಲ್ಲಿ 5 ಮಿನಿಟ್ಸ್ ಇದನ್ನ ಬ್ಲೆಂಡ್ ಮಾಡಬೇಕು. ಸೊ ಅದಾದಮೇಲೆ 1 ಕಪ್ಪಷ್ಟು ಮೈದಾ, ಅಂದರೆ 250 ml ಕಪ್ಪಲ್ಲಿ 1 ಕಪ್ಪು ಮೈದಾ ಮತ್ತು 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ನ ಮಿಕ್ಸ್ ಮಾಡಿ 2-3 ಸತಿ ಜರಡಿ ಹಿಡಿದ್ಬಿಟ್ಟು ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ 2 ಬ್ಯಾಚಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಏನು ನಾವು ಕಂಟೈನರ್ಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನು ಕೂಡ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದು ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಲ್ಕು, ಅದನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿದಾದಮೇಲೆ ನಾನು ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡಿ ಮತ್ತೆ 5 ಮಿನಿಟ್ಸ್ ಮೀಡಿಯಮ್ ಸ್ಪೀಡಲ್ಲಿ ಇದನ್ನು ಬ್ಲೆಂಡ್ ಮಾಡಿದ್ದೀನಿ. ಸೊ ಈಗ ಇದು ಬ್ಯಾಟರ್ ರೆಡಿ ಆಯಿತು. ನಾನು ಆಲ್ರೆಡಿ ಮೋಲ್ಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಮೋಲ್ಡ್ಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಇದನ್ನು ಲೆವೆಲ್ ಮಾಡಿ ಏರ್ ಬಬಲ್ಸ್ನೆಲ್ಲ ತೆಗೆದಾದ್ಮೇಲೆ 10 ನಿಮಿಷ ಪ್ರೀ ಹೀಟ್ ಆಗಿರುವಂತಹ ಕಡಾಯಿನಲ್ಲಿ ಇದನ್ನಿಟ್ಟು 40 to 50 ಮಿನಿಟ್ಸ್ ಇದನ್ನು ಬೇಕ್ ಮಾಡಬೇಕು. ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇರಬೇಕು. ಅದರ್ವೈಸ್ ನೀವು ಇದನ್ನು ಓವನ್ನಲ್ಲಿ ನೀವು ಬೇಕ್ ಮಾಡ್ತೀರಾ ಅನ್ನೋದಾದರೆ 170 ಡಿಗ್ರಿ ಸೆಲ್ಸಿಯಸಲ್ಲಿ 40 to 50 ಮಿನಿಟ್ಸ್ ಇದನ್ನ ಬೇಕ್ ಮಾಡಿದ್ರೆ ಕೇಕು ನಾವು ಹೇಳ್ದಂಗೆ ಕೇಳುತ್ತೆ. ನೋಡಿ ಎಷ್ಟು ಈಸಿಯಾಗಿ ಅನ್ಮೋಲ್ಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಸಖತ್ ಸಾಫ್ಟ್ ಆಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಸೊ ನೋಡಿ ಹೀಗೆ, ವಾವ್ ಸೂಪರ್. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಹೇಳಿ. ಬಟರ್ ಕೇಕ್ ಅಂದರೆ ಬಟರೇ ಇದು. ಸೊ ತುಂಬ ಟೇಸ್ಟಿಯಾಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಬಟರ್ ಕೇಕ್ನ ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು, ಅದನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಪೂನ್ ನೋಡಿ, ವಾವ್, ಟೇಸ್ಟ್ ಮಾಡಿ.